ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿಯಲ್ಲಿ ವರುಣನ ಆರ್ಭಟಕ್ಕೆ 9 ಮಂದಿ ಬಲಿಯಾಗಿದ್ದಾರೆ. 1.5 ಗಂಟೆ ಸುರಿದಂತ ಮಳೆಗೆ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ. ಮಳೆ ಅನಾಹುತದ ಬಳಿಕ ಫುಲ್ ಅಲರ್ಟ್ ಆದಂತ ಜಿಬಿಎ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದಿದೆ. 7 ಮಂದಿ ಸಾವನ್ನಪ್ಪಿದ್ದಾರೆ. ಮತ್ತೊಂದು ಕಡೆ ಬನ್ನೇರ್ಘಟ್ಟ ರಸ್ತೆಯಲ್ಲಿ ವಿದ್ಯುತ್ ಸ್ಪರ್ಶದಿಂದ ಓರ್ವ ಸಾವನ್ನಪ್ಪಿದ್ದಾನೆ. ಮಳೆಗೆ 170 ಮರಗಳು ಧರಾಶಾಹಿಯಾಗ್ಬಿಟ್ಟಿವೆ. 408 ರಂಬೆಗಳು ನೆಲಕಚ್ಚಿವೆ. ಮರದ ರೆಂಬೆ ಬಿದ್ದ ಹಿನ್ನೆಲೆ ನಗರದ ಹಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿದೆ. ನಗರದ ಕೆಲವು ಕಡೆಗಳಲ್ಲಿ ಆಲಿಕಲ್ಲು ಸಮೇತ ಮಳೆ ಬಿದ್ದಿದೆ. ಕಾಟನ್ಪೇಟೆ, ಬಿನ್ನಿಪೇಟೆ, ಸುಭಾಷ್ ನಗರದಲ್ಲಿ 77.6 ಮಿಲಿಮೀಟರ್ ಮಳೆ ಆಗಿದೆ. ಎಲ್ಲೆಲ್ಲಿ ಏನೇನು ಮಳೆ ಹಾನಿಯಾಗಿದೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬಹುದು. ಕೇಂದ್ರ ನಗರ ಪಾಲಿಕೆಯಲ್ಲಿ 19 ಕಡೆಗಳಲ್ಲಿ ಜಾಗ ಜಲಾವೃತ ಆಗ್ಬಿಟ್ಟಿದೆ. 67 ಮರಗಳು ಧರಾಶಾಹಿಯಾಗಿವೆ. ದಕ್ಷಿಣ ನಗರ ಪಾಲಿಕೆಗೆ ಗಮನಿಸೋದಾದ್ರೆ 29 ಕಡೆಗಳಲ್ಲಿ ಜಾಗ ಜಲಾವೃತ ಆಗಿವೆ. ಆಲಿಕಲ್ ಮಳೆ ಎಷ್ಟು ಮಟ್ಟಕ್ಕೆ ಬಿದ್ದಿದೆ ಅದು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. 23 ಮರಗಳು ಧರಾಶಾಹಿಯಾಗಿವೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ 12 ಕಡೆಗಳಲ್ಲಿ ಜಲಾವೃತ ಆಗ್ಬಿಟ್ಟಿದೆ. 55 ಮರ ಧರೆ ಕಚ್ಚಿವೆ. ಇನ್ನು ಉತ್ತರ ನಗರ ಪಾಲಿಕೆಯಲ್ಲಿ 3 ಕಡೆಗಳಲ್ಲಿ ಜಲಾವೃತ, 24 ಮರಗಳು ಬಿದ್ದಿವೆ. ಪೂರ್ವ ನಗರ ಪಾಲಿಕೆಯಲ್ಲಿ 5 ಕಡೆಗಳಲ್ಲಿ ಜಲಾವೃತ ಆಗಿದ್ದು 1 ಮರ ಧರಾಶಾಹಿ ಆಗಿದೆ. ಇಷ್ಟೆಲ್ಲ ಎಫೆಕ್ಟ್ ಆಗಿರೋದು ಒಂದು ಮಳೆಯಿಂದಾಗಿ. ಆಲಿಕಲ್ಲು ಸಹಿತ ಮಳೆ ಆಗಿರೋದ್ರಿಂದ ಅನೇಕ ಕಡೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿವೆ. ಕೆಲವು ಕಡೆ ವಾಹನಗಳ ಜಖಮು, ಇನ್ನು ಕೆಲವು ಕಡೆ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಅನೇಕ ಭಾಗಗಳಲ್ಲಿ ಮರಗಳಂತೂ ಲೆಕ್ಕ ಇಲ್ಲ, ಆ ಮಟ್ಟಕ್ಕೆ ಧರಾಶಾಹಿ ಆಗ್ಬಿಟ್ಟಿವೆ.